ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ಹಾಗೆ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಕ್ಲೀನಿಂಗ್ ವ್ಲಾಗ್ನ ಖುಷಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ನಾನು ಮೊದಲನೇ ಫ್ಲೋರ್ನ ಒಂದೆರಡು ದಿನದಲ್ಲಿ ಬೇಗ ಆರಾಮಾಗಿ ಕ್ಲೀನ್ ಮಾಡಿ, ಗ್ರೌಂಡ್ ಫ್ಲೋರ್ ಮಾತ್ರ ಕ್ಲೀನ್ ಮಾಡೋಣ ಅಂದ್ರೆ ಬೇಗ ಮುಗಿತಾನೆ ಇಲ್ಲ. ಎಷ್ಟು ಮಾಡಿದ್ರು ಕ್ಲೀನಿಂಗ್ ಕೆಲಸ ಮಾತ್ರ ಕಂಪ್ಲೀಟ್ ಆಗ್ತಾನೆ. ಸೊ ಹಾಲಂತೂ ಕ್ಲೀನ್ ಮಾಡೋದು ಒಂದ್ ದಿನದಲ್ಲಿ ಕ್ಲೀನ್ ಮಾಡೋವಂಥದ್ದು ಮಾತಲ್ಲ. ಫಸ್ಟ್ ಧೂಳು ತೆಗಿಬೇಕಾದ್ರೆ ಯಾವ್ದನ್ನೆಲ್ಲ ವಸ್ತುಗಳನ್ನ ಇಟ್ಕೋಬೇಕು, ಯಾವ್ದು ಬೇಡ ಅಂತ ಫಸ್ಟ್ ಫಿಲ್ಟರ್ ಮಾಡಿ ಇಟ್ಬಿಡೋಣ ಅಂತ UPS ಬಾಕ್ಸ್ ಚೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಜಾಸ್ತಿ ಸಡನ್ ಆಗಿ ನಾವು ಯಾವ್ದನ್ನ ಯೂಸ್ ಮಾಡಲ್ಲ, ಆ ತರದನ್ನೆಲ್ಲ ನಾನು ಕಾಟನ್ ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಸೊ ಹಾಗೆ ಹೋದ ವರ್ಷದ ಕ್ಯಾಲೆಂಡರು ಎಲ್ಲ ಇತ್ತಲ್ವಾ, ಅದನ್ನೆಲ್ಲ ತೆಗ್ದಾಕೋಣ ಅಂತ ತೆಗಿತಾ ಇದ್ದೆ. ಮತ್ತೆ ಎಲೆಕ್ಟ್ರಿಕ್ ಐಟಮ್ಸ್ ಏನಾದ್ರು ಬೇಕಾಗಿರುವಂತ ಲೈಟ್ಸ್, ವೈರು, ಈ ತರದೆಲ್ಲ ಇಟ್ಟು ಹಳೇದಾಗಿರುವಂತ ವಸ್ತುಗಳನ್ನ ತೆಗೆದ್ಬಿಡೋಣ ಅಂತ ಹೇಳಿ ನಮ್ಮ ಮನೆಯವರು ಇದ್ದಾಗಲೇ ಕೇಳಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಫಿಲ್ಟರ್ ಮಾಡಿ ಇಡ್ತಾ ಇದ್ದೆ. ಹಾಗೆ ನಮ್ಗೆ ಹಾಲಲ್ಲಿ ಸ್ಟೆಪ್ ಕೆಳಗಡೆ ಸ್ವಲ್ಪ ಜಾಗ ಇತ್ತು. ಸೊ ಅದನ್ನ ಏನ್ ಮಾಡೋದು, ಏನಕ್ಕೆ ಯೂಸ್ ಮಾಡ್ಕೊಳ್ಳೋದು, UPS ಬಾಕ್ಸ್ ಇಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಜಾಗನ UPS ಬಾಕ್ಸಿಗೆ ನಾವು ಸೆಲೆಕ್ಟ್ ಮಾಡಿ ಸೆಟ್ ಮಾಡಿಸ್ಕೊಂಡ್ವಿ. ಮಕ್ಕಳಿಗೆ ಸ್ಕೂಲ್ ರಜೆ ಇದ್ದಿದ್ರಿಂದ ನನ್ನ ಕ್ಲೀನಿಂಗ್ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಜಸ್ಟ್ ಎಲ್ಲ ಅನ್ಸೇಕನೆ ಕ್ಲೀನ್ ಮಾಡಿಕೊಟ್ಟಿದ್ದು. ಹಾಲಲ್ಲಿರೋ ಫ್ಯಾನು, ಬೆಡ್ರೂಮ್ ಫ್ಯಾನು, ಹಾಗೆ ಡೈನಿಂಗ್ ಟೇಬಲ್ ಫ್ಯಾನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದ್ರ ಜೊತೆಗೆ ಹಾಗೆ ಸ್ಕೂಲಲ್ಲಿ ನಡೆದಿರೋ ಅಂತ ಕಾಮಿಡಿನ ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಸೊ ಮಾತಾಡ್ತಾ ನಗಾಡ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಲಸ ಏನೇ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಟಯರ್ಡ್ನೆಸ್ ಆಗ್ತಾ ಇರುತ್ತಲ್ವ ಕೆಲಸ ಮಾಡ್ತಾ ಆ ಟಯರ್ಡ್ನೆಸ್ಸೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ನನಗೆ ಒಂದ್ ದಿನದಲ್ಲಿ ಫುಲ್ ಹಾಲೆಲ್ಲ ಕ್ಲೀನ್ ಮಾಡೋಕ್ಕಾಗ 2 ದಿನ ಆಯ್ತು. ಹಾಲು ಬೆಡ್ರೂಮ್ನ ಕ್ಲೀನ್ ಮಾಡೋಷ್ಟರಲ್ಲೇ ನನಗೆ 2 ದಿನ ಆಗೋಗ್ಬಿಡ್ತು. ಡಸ್ಟ್ ಎಲ್ಲ ರಿಮೂವ್ ಮಾಡಿಕೊಟ್ರೆ ನೀಟಾಗಿ ಒಂದು ಬಟ್ಟೆ ತಗೊಂಡು ವಿಂಡೋ ಎಲ್ಲ ಒರೆಸ್ಕೊಟ್ರು. ನನಗೆ ಮೇಲಿರೋ ಕಂಬಿಗಳನ್ನೆಲ್ಲ ನೀಟಾಗಿ ಒರೆಸ್ಕೊಟ್ರು. ಮಕ್ಳು ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲ ಅಂದ್ರೆ ಒಬ್ಬರ ಕೈಲಿ ನನಗೆ ಅಷ್ಟು ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ. ಹಾಗೆ ಹಾಲಲ್ಲಿ ಎಲ್ಲ ವಸ್ತುಗಳನ್ನ ತಂದು ಹಾಕ್ಬಿಟ್ಟಿದೀನಿ. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡೋವರೆಗೂ ಕ್ಲೀನಿಂಗ್ ಕೆಲಸ ಮುಗಿಯೋವರೆಗೂ ಒಂಥರ ರೆಸ್ಟ್ ಇರೋದಿಲ್ಲ, ತಲೆ ಬಿಸಿನೂ. ಅನ್ಸಿಕೆ ಹೇಳ್ತಿದ್ದಂಥದ್ದು, ಅಮ್ಮ ಇಷ್ಟೆಲ್ಲ ಕೆಲಸ ಮಾಡ್ತಾ ಹಬ್ಬ ಮಾಡೋ ಅಷ್ಟರಲ್ಲಿ ಹುಷಾರಿಲ್ಲ ಅಂತ ಮಲಗಬೇಡಿ ಅಂತ ಹೇಳ್ತಿದ್ಲು. ಮೇಯ್ನ್ ಆಗಿ ಏನಕ್ಕೆ ಆ ಮಾತು ಹೇಳಿದ್ಲು ಅಂದ್ರೆ ಅವಳಿಗೆ ಒಬ್ಬಿಟ್ಟು ಅಂದ್ರೆ ತುಂಬಾ ಇಷ್ಟ. ತುಂಬಾ ದಿನದಿಂದ ಕೇಳ್ತಿದ್ದಾಳೆ. ನನಗೂ ಟೈಮ್ ಆಗಿರ್ಲಿಲ್ಲ. ನಾನು ಯುಗಾದಿ ಹಬ್ಬ ಇನ್ನೇನ್ ಹತ್ರ ಇದೆಯಲ್ಲ, ಬಂದ್ಮೇಲೆ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿದ್ದೆ. ಅದಕ್ಕೆ ಹೇಳ್ತಿರೋದು, ನೀವು ಹುಷಾರಿಲ್ದಲೆ ಎಲ್ಲಾದ್ರೂ ಮಲಗ್ಬಿಟ್ಟಿರ ಒಬ್ಬಿಟ್ಟು ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾಳೆ. ಯುಗಾದಿ ಹಬ್ಬಕ್ಕೆ ಎಲ್ರೂ ಮನೆಯಲ್ಲೂ ಕೂಡ ಕ್ಲೀನಿಂಗ್ ಕೆಲಸ ಹೋಗ್ತಾನೆ ಇರುತ್ತೆ, ಕ್ಲೀನ್ ಮಾಡ್ತಾನೆ ಇರ್ತಾರೆ ಎಲ್ರು. ಹಾಗೆ ಇವಾಗ ರೀಸೆಂಟ್ ಆಗಿ ನಾನೊಂದು ಇನ್ಸ್ಟಾದಲ್ಲಿ ವಿಡಿಯೋ ಮಾಡ್ತಿರೋ ಕೆಲ್ಸಕ್ಕೂ ಅವ್ರು ಹೇಳಿರೋ ಡೈಲಾಗ್ ಚೆನ್ನಾಗಿ ಸೂಟ್ ಆಗ್ತಿತ್ತು ಅಂತ ಅನ್ಕೊಂಡೆ. ತಿನ್ನೋ 2 ಒಬ್ಬಿಟ್ಟಿಗೆ ಇಷ್ಟೊಂದೆಲ್ಲ ಕ್ಲೀನ್ ಮಾಡ್ಬೇಕಾ ಅಂತ ಹೇಳ್ತಾ ಇದ್ರು. ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಆ ಡೈಲಾಗ್ನ ನೋಡಿ. ಮತ್ತೆ ನಾನು ಇಬ್ರು ಕೂಡ ಆ ಡೈಲಾಗ್ನ ಕೇಳ್ಕೊಂಡು ನಗಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ನಾವು ಮಾಡ್ತಿರೋ ಕೆಲ್ಸಕ್ಕೆ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ವಾ ಅವ್ರ ಡೈಲಾಗು ಅಂತ ಹೇಳ್ಕೊಂಡು. ಸೊ ಇದು ನೆಕ್ಸ್ಟ್ ಡೇ. ಒಂದೇ ದಿನದಲ್ಲಿ ಹಾಲ್ನ ಕ್ಲೀನ್ ಮಾಡಕ್ ಆಗ್ಲಿಲ್ಲ, ಕ್ಲೀನಿಂಗ್ ಕಂಪ್ಲೀಟ್ ಆಗ್ಲಿಲ್ಲ ನನಗೆ. ಸೊ ಗೋಡೆ ಮೇಲಿರೋ ಧೂಳೆಲ್ಲ ತೆಗೆದ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಹಾಗೆ ಸೋಫಾ ಡಸ್ಟ್ ಎಲ್ಲ ತೆಗಿಬೇಕಾಗಿತ್ತು. ದಿನ ಅದ್ರ ಮೇಲೆ ಕುತ್ಕೊಂಡಿರ್ತೀವಿ, ಬಟ್ ಇಷ್ಟೊಂದು ಧೂಳಿದೆ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಅದ್ರಲ್ಲೂ ಗೋಡೆ ಮೇಲಿರೋ ಧೂಳೆಲ್ಲ ತೆಗೆದಿದ್ವಿ, ಹಾಗಾಗಿ ಆಗಿರುತ್ತೆ, ಧೂಳೆಲ್ಲ ಆಗಿರುತ್ತೆ. ಬಟ್ಟೆ ಎಲ್ಲ ತೆಗಿದಂಗೆ ನಾನು ಸೋಫಾ ಮೇಲಿರೋ ಬಟ್ಟೆ ಎಲ್ಲ ತೆಗಿದಂಗೆ ಧೂಳೆಲ್ಲ ತೆಗ್ದಿದ್ದೆ. ಬಟ್ ಆದ್ರೆ ಸಣ್ಣ ಧೂಳು ಇರುತ್ತಲ್ವಾ, ಸೊ ಹಾಗಾಗಿ ವಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ಕೊಂಡು ತೆಗಿತಾ ಇದ್ದೀನಿ. ನೀಟಾಗಿ ಚಿಕ್ಕ ಡಸ್ಟ್ ಎಲ್ಲ ನೀಟಾಗಿ ಬರುತ್ತೆ. ಸೋಫಾ ಕ್ಲೀನ್ ಮಾಡೋಕ್ಕೆ ಒಂದು ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು, ಬೇಗನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗೆ ಈ ಡ್ರಾಯರ್ ಅಲ್ಲಿ ಏನ್ ಬೇಕು ಏನ್ ಬೇಡ ಅದನ್ನೆಲ್ಲ ಫಿಲ್ಟರ್ ಮಾಡಿ ಇಡ್ತಾ ಇದ್ದೆ. ಸೊ ಜಾಸ್ತಿ ಈ ಡ್ರಾಯರ್ನ ನಾನೇನು ಯೂಸ್ ಮಾಡಕ್ ಹೋಗಲ್ಲ, ಮಕ್ಳು ಯೂಸ್ ಮಾಡೋ ಅಂಥದ್ದು. ಅವ್ರಿಗೆ ಸಂಬಂಧಪಟ್ಟಿರೋ ಅಂಥದ್ದು ಏನಾದರೂ ತಂದು ಇಟ್ಕೊಳ್ತಿರ್ತಾರೆ. ಲೈಕ್ ಇವಾಗ ಆಟ ಆಡೋ ಸಾಮಾನುಗಳಾಗಿರ್ಬೋದು, ಮತ್ತು ಈ ಕಿಂಡರ್ ಜಾಯ್ ತಗೊಂಡಿರ್ತಾರಲ್ಲ, ಅದರಲ್ಲಿ ಚಿಕ್ಕ ಟಾಯ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅವರು. ಹಾಗೆ ಸದ್ಯಕ್ಕೆ ರಿತ್ವಿಕ್ ಒಬ್ಬನೇ ನಮ್ಮ ಮನೇಲಿ ಚಿಕ್ಕವನು. ಟೈಮ್ ಸಿಕ್ಕಾಗ ಗೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಸೊ ಇದು ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವನಿಗೆ ಕಂಬಿ ಒರ್ಸಕ್ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದ ಅಲ್ಲಿ ನಿಂತ್ಕೊಂಡು. ಅಮ್ಮ ನಾನು ಮೇಲಿಂದ ಒರ್ಸ್ಕೊಂಡು ಬರಲ್ಲ, ಕೆಳಗಡೆಯಿಂದ ಒರ್ಸ್ಕೊಂಡು. ನಾವು ಚಿಕ್ಕಲಿದ್ದಾಗ ಮನೆಯಲ್ಲಿ ನಮ್ಮ ಅಮ್ಮ ಧೂಳು ತೆಗಿಬೇಕಾದ್ರೆ ಯಾಕಪ್ಪ ಈ ಕೆಲಸ ಮಾಡ್ತಿದಾರೆ ಅಂತ ಅನ್ಸೋದು. ಸೊ ಯಾಕಂದ್ರೆ ಏನ್ ಮಾಡ್ತಿದ್ರು ಅಂದ್ರೆ ನಾವು ಇವಾಗ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಬಟ್ ಅವಾಗ ಆ ರೀತಿ ಡಿವೈಡ್ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತಿರ್ಲಿಲ್ಲ. ಒಂದಿನ ಕೆಲಸನೇ ಆಗ್ತಾ ಇತ್ತು. ವರ್ಷದಲ್ಲಿ 2 ಸಲ ಮನೆ ಧೂಳು ತೆಗಿಯೋರು. ಒಂದು ಪಿತೃಪಕ್ಷ ಹಬ್ಬಕ್ಕೆ, ಇನ್ನೊಂದು ಈ ಯುಗಾದಿ ಹಬ್ಬಕ್ಕೇನೆ ತೆಗಿತಾ ಇದ್ದಂತ. ಯುಗಾದಿ ಹಬ್ಬದಲ್ಲಿ ಧೂಳು ಮಾತ್ರ ತೆಗಿಯೋರು, ಆದ್ರೆ ಪಿತೃಪಕ್ಷ ಹಬ್ಬದಲ್ಲಿ ಧೂಳು ತೆಗಿಯೋದ್ರ ಜೊತೆಗೆ ಮನೆಗೆ ಫುಲ್ ಬಣ್ಣ ಮಾಡೋರು. ಯಾಕಪ್ಪ ಈ ಹಬ್ಬಗಳೆಲ್ಲ ಬರ್ತವೆ ಅನ್ನೋ ರೀತಿಲಿ ಫೀಲ್. ಹಳ್ಳಿಲಿ ಹಂಚಿನ ಮನೆಗಳೇ ಜಾಸ್ತಿ ಇರ್ತಾ ಇದ್ದಂಥದ್ದು ಅವಾಗೆಲ್ಲ. ಇವಾಗ ಎಲ್ಲರೂ ಕೂಡ RCC ಹಾಕೊಂಡಿದ್ದಾರೆ. ಬಟ್ ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಅಮ್ಮನ ಮನೆ ಇದ್ದಿದ್ದು ಹಂಚಿನ ಮನೆನೆ.
ಸೊ ಹಂಚಿನ ಮನೆಯಲ್ಲಿ ಅಟ್ಟ ಅಂತ ಒಂದು ಮಾಡಿಸ್ಕೊಂಡಿರ್ತಾರೆ. ಸೊ ಅಲ್ಲಿ ಎಲ್ಲಾ ಪಾತ್ರೆಗಳನ್ನು ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳಿರ್ತಾವಲ್ವಾ, ಆ ರೀತಿ ಪಾತ್ರೆಗಳನ್ನೆಲ್ಲ ತಗೊಂಡೋಗಿ ಅಟ್ಟದ ಮೇಲೆ ಜೋಡಿಸ್ಕೊಂಡಿರ್ತಾರೆ. ದಿನನಿತ್ಯ ಅಡಿಗೆಗೆ ಏನ್ ಬೇಕು ಸ್ವಲ್ಪ ಚಿಕ್ಕ ಪುಟ್ಟ ಪಾತ್ರೆಗಳು ಏನಿರುತ್ತೆ ಅದನ್ನ ಅಡಿಗೆ ಮನೇಲಿ ಇಟ್ಕೊಂಡಿರ್ತಾರೆ. ಈ ಹಬ್ಬದ ಸೀಸನ್ ಬಂತು ಅಂದ್ರೆ ಸಾಕು, ಅಟ್ಟದ ಮೇಲೆ ಏನ್ ಜೋಡಿಸಿರ್ತಾರೆ ಆ ಪಾತ್ರೆ ಎಲ್ಲ ಕೆಳಗಡೆ ಬಂದ್ಬಿಡ್ತವೆ. ಸೊ ಅವು ಕೆಳಗಡೆ ತಂದು ಹಾಕ್ಬಿಡ್ತಾರೆ. ಅದನ್ನೆಲ್ಲ ತೊಳೆದು, ಸೊ ಪಾತ್ರೆ ತೊಳೆಯೋದೇ ಒಂದಿನ ಆಗೋದು, ಧೂಳು ತೆಗಿಯೋದೇ ಒಂದಿನ ಆಗೋದು. ಆಮೇಲೆ ಹಾಲು ರೂಮು ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದು. ಮಕ್ಳಿಗೇನು ಮನೆ ಒಳಗಡೆ ನೀರ್ ಆನ್ ಮಾಡಿದ್ರೇನೆ ಸಾಕು, ನಲ್ಲಿ ನೀರ್ ಬರುತ್ತೆ. ಬಟ್ ನಮ್ಗೆ ಹಾಗಿರಲ್ಲ, ಹೊರಗಡೆಯಿಂದ ನೀರ್ನ ತಗೊಂಡ್ ಬರ್ಬೇಕಾಗಿತ್ತು. ಸೊ ನೀರು ನಲ್ಲಿ ನಿಂತೋಯ್ತು ಅಂತ ಅಂದ್ರೆ ಮತ್ತೆ ಬೋರ್ವೆಲ್ಲಿಂದ ನೀರ್ನ ಒತ್ಕೊಂಡು ಬಂದು ಸ್ಟೋರ್ ಮಾಡ್ಕೊಬೇಕು. ಹಾಗೆ ಮಕ್ಕಳು ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೇನೆ ಅಮ್ಮ ನಿಮ್ ಬಾಲ್ಯದ ಬಗ್ಗೆ ಹೇಳಿ, ನಮ್ಮ ಏಜಲ್ಲಿ ಇದ್ದಾಗ ನೀವ್ ಎಷ್ಟು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ಕೊಂಡು ಕೆಲಸ ಮಾಡ್ತಿದ್ರು. ಹಾಗಾಗಿ ಈ ವಿಷಯನ ಹೇಳ್ದೆ. ಸೊ ನಮ್ಗೆ ಈ ರೀತಿ ಇರ್ತಿತ್ತು ಕೆಲಸ ಮಾಡ್ಬೇಕಾದ್ರೆ, ಇಲ್ಲ ಬಾವಿಗಳಿರ್ತಿತ್ತು, ಬಾವಿ ನೀರ್ ಸೇತ್ಕೊಂಡ್ ಬರ್ಬೇಕಾಗಿತ್ತು, ಇಲ್ಲ ಬೋರ್ವೆಲ್ಲು, ಇಲ್ಲ ನಲ್ಲಿ, ಈ 3 ಆಪ್ಷನ್ ಇರ್ತಿತ್ತು ನಮ್ಗೆ. ಟೋಟಲ್ ಯಾವ್ದಾದ್ರು ಆಯ್ತು ನೀರ್ ತುಂಬಿಸಿಡ್ಬೇಕಾಗಿತ್ತು ಪಾತ್ರೆ ತೊಳೆಯೋಕೆ. ಅಮ್ಮ ಪಾತ್ರೆ ತೊಳೆಯೋರು, ಬಟ್ ನೀರ್ನ ನಾವು ತುಂಬಿಸಿಡ್ಬೇಕಾಗಿತ್ತು. ತೊಳ್ಕೊಟ್ಟಿದ್ ಪಾತ್ರೆ ಎಲ್ಲಾನು ಒಂದು ಚಾಪೆ ಹಾಕ್ಬಿಟ್ಟು ಬಿಸಿಲಲ್ಲಿ ಎಲ್ಲಾನು ಜೋಡಿಸ್ಬೇಕಾಗಿತ್ತು. ಈ ರೀತಿ ನಮ್ ಕ್ಲೀನಿಂಗ್ ಕೆಲಸ ಇದ್ರೆ. ನಮ್ಮಮ್ಮ ಇವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಅಡುಗೆ ಮನೆ ಪಾತ್ರೆ ಸಿಂಕಲ್ಲಿ ಪಾತ್ರೆ ಸ್ಟೋರ್ ಮಾಡೋದಾಗ್ಲಿ, ಪಾತ್ರೆನ ಅಲ್ಲೇ ತೊಳೆಯೋದಾಗ್ಲಿ ಮಾಡೋದಿಲ್ಲ. ಹೊರಗಡೆ ಇಟ್ಕೊಂಡು ವಾಷಿಂಗ್ ಏರಿಯಾ ಇದೆ ಅಲ್ಲಿ. ನಾನೇ ಹೇಳ್ತಾ ಇರ್ತೀನಿ, ನೈಟ್ ಟೈಮ್ ಏನಕ್ಕಮ್ಮ ಅಲ್ಲಿ ತಗೊಂಡೋಗಿ ತೊಳಿತೀಯಾ, ಇಲ್ಲೇ ತೊಳ್ಕೊಳತ್ತಾನೆ ಅಂತ ಹೇಳ್ತಾ ಇರ್ತೀನಿ. ಆದ್ರೂ ಅವ್ರು ಏನ್ ಮಾಡ್ತಾರೆ, ಟಬ್ಬಲ್ ತುಂಬಿಟ್ಕೊಂಡು ತಗೊಂಡೋಗಿ ಹೊರಗಡೆನೆ ತೊಳ್ಕೊಂಡು ಬರ್ತಾರೆ. ಅಡುಗೆ ಮನೇಲಿ ಎಂತದ್ ಪಾತ್ರೆ ತೊಳೆಯೋದು, ಇಲ್ಲಿ ಒದ್ದೆಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ. ಹಾಗೆ ನಾನು ಕಿಚನ್ ಕೂಡ ಕ್ಲೀನ್ ಮಾಡೋದನ್ನ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಕಿಚನ್ ಕ್ಲೀನ್ ಮಾಡೋದು ಇದು ಕೂಡ 1-2 ದಿನ ಆಗೋಗ್ಬಿಡ್ತು ನನಗೆ. ಫುಲ್ ಎಲ್ಲಾ ಕ್ಯಾಬಿನೆಟ್ ಅಲ್ಲಿ ಇರುವಂತ ಪಾತ್ರೆಗಳನ್ನೆಲ್ಲ ತೆಗೆದು ಒಂದೇ ಸಲ ಎಲ್ಲಾನು ತೆಗೆದು ವಾಶ್ ಮಾಡ್ತಾ ಇಲ್ಲ, ಬಟ್ ಒಂದೊಂದೇ ಕ್ಯಾಬಿನೆಟ್ ಒಂದೊಂದು ಸೈಡಲ್ಲಿ ಎಷ್ಟೆಷ್ಟು ಪಾತ್ರೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಒರೆಸಿ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳಿತ್ತಲ್ವಾ, ಅದನ್ನೆಲ್ಲ ನೈಟೇ ವಾಶ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು ದಿನದಲ್ಲಿ ಎಲ್ಲಾ ಪಾತ್ರೆಗಳನ್ನು ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ಒಂದು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಸ್ವಲ್ಪ ವಾಶ್ ಮಾಡೋಣ ಅಂತ ಹೇಳಿ ಮಾಡ್ತಾ. ಹಾಗೆ ಅಡುಗೆ ಮನೆಯಲ್ಲೂ ಅಷ್ಟೇನೆ, ಯಾವುದು ಬೇಡವಾಗಿರೋ ಪಾತ್ರೆ ಇದೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ತೆಗೆದು ಮೇಲೆ ಹಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಟೈಮು ವೇಸ್ಟ್ ನನಗೆ ಇಟ್ಕೊಂಡು ಅದನ್ನೆಲ್ಲ ವಾಶ್ ಮಾಡ್ತಿರ್ಬೇಕು. ಅಲ್ಲೇ ಇಟ್ಟಿದ್ದ ಜಾಗದಲ್ಲಿ ಇಟ್ಟರೆ ತುಂಬಾ ಡಿಸ್ಟ್ ಆಗಿ ಕಾಣ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ಮೇಲೆ ಹಾಕಿದ್ದೀನಿ. ಯಾವ್ದು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀನಿ ಆ ತರದ ಪಾತ್ರೆಗಳನ್ನ ಕೆಳಗಡೆ ಜೋಡಿಸೋಣ ಅಂತ ಇಟ್ಕೊಂಡಿದ್ದೀನಿ. ಡೇ ಟೈಮ್ ಆಗಿದ್ರೆ ಸ್ವಲ್ಪ ಬಿಸಿಲಲ್ಲಾದ್ರೂ ಇಡ್ಬೋದಾಗಿತ್ತು ಪಾತ್ರೆಗಳನ್ನ. ಹಾಗೆ ವಾಶ್ ಮಾಡಿ ಇಟ್ಟಿದ್ನಲ್ಲ, ಹಾಗಾಗಿ ಒಂದು ಡ್ರೈ ಟವಲ್ ನ ತಗೊಂಡು ಸ್ವಲ್ಪ ನೀರೆಲ್ಲ ಡ್ರೈ ಆಗಿರ್ಲಿಲ್ಲ ಅಂತ ಹೇಳಿ ಒರೆಸಿಟ್ಬಿಡೋಣ ಅಂತ ಒರೆಸಿಡ್ತಾ ಇದ್ದೀನಿ. ಸೊ ಕ್ಲೀನ್ ಮಾಡ್ತಾ ನನಗೆ ಅನಿಸ್ಬಿಡ್ತು, ಯಾಕಪ್ಪ ಇಷ್ಟು ಪಾತ್ರೆ ಮಾಡ್ಕೊಂಡೆ ನಾನು. ಪಾತ್ರೆಗಳನ್ನ ಜೋಡ್ಸೋಕ್ಕಿಂತ ಮುಂಚೆ ಈ ರೀತಿ ಶೀಟ್ ನ ಹಾಕಿ ನಾನು ಪಾತ್ರೆನ ಜೋಡಿಸ್ತಾ. ಸೊ ಇದನ್ನ ಹಾಕಕ್ಕೂ ಒಂದು ರೀಸನ್ ಇದೆ. ಮನೆಯಲ್ಲಿ ಜಾಸ್ತಿ ವೈಟ್ ಕಲರ್ನೇ ಯೂಸ್ ಮಾಡಿರೋ ಅಂಥದ್ದು, ಟೈಲ್ಸ್ ಆಗಿರ್ಬೋದು ಮತ್ತೆ ಕಬೋರ್ಡ್ ವರ್ಕ್ ಆಗಿರ್ಬೋದು, ಈ ರೀತಿ ಎಲ್ಲ ವೈಟ್ ಕಲರ್ ಜಾಸ್ತಿ ಯೂಸ್ ಮಾಡಿರೋ ಅಂತ. ಈ ಪಾತ್ರೆಗಳನ್ನ ಡೈರೆಕ್ಟ್ ಆಗಿ ಹಾಗೆ ಇಡ್ತಿದ್ರೆ ಏನಾಗ್ಬಿಡುತ್ತೆ, ಕ್ಯಾಬಿನೆಟ್ ಏನಿದೆ ಅದು ಸ್ಕ್ರಾಚ್ ಆಗೋಗ್ಬಿಡುತ್ತೆ. ಹಾಗಾಗಿ ಕೆಳಗಡೆ ಸ್ಕ್ರಾಚ್ ಆದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಶೀಟ್ ಹಾಕಿ ಇಡ್ತಿರೋ. ಹಾಗೆ ಬೆಳಗ್ಗೆ ಎದ್ದು ಕಟ್ಲರಿ ಡ್ರಾಯರ್ ಎಲ್ಲ ಏನಿದೆ ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಏನ್ ಜೋಡಿಸಿ ಇಟ್ಕೊಂಡಿದ್ದೆ ಅದನ್ನ ಮಾತ್ರ ಇವತ್ತು ವಾಶ್ ಮಾಡಿ ಇಡ್ತೀನಿ. ಯಾವಾಗಲೂ ಧೂಳು ತೆಗಿಬೇಕಾದ್ರೆ ಲಾಸ್ಟ್ ಅಲ್ಲಿ ಕಿಚನ್ ನ ನಾನು ಚೂಸ್ ಮಾಡ್ಕೊಳ್ತೀನಿ. ಸೊ ಮನೆ ಧೂಳೆಲ್ಲ ತೆಗ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಕಿಚನ್ ಧೂಳನ್ನ ತೆಗಿಯೋಣ ಅಂತ ಡಿಸೈಡ್ ಮಾಡ್ಕೊಂಡ್ ಬಿಡ್ತೀನಿ. ಆದಷ್ಟು ಬೇಗ ಅಂತೂ ಕಿಚನ್ ಅಲ್ಲಿ ಕೆಲಸ ಮುಗ್ಸಕ್ ಆಗೋದಿಲ್ಲ. ಪಾತ್ರೆ ತೊಳೆಯೋದು ಮತ್ತೆ ಚಿಕ್ಕ ಪುಟ್ಟ ಏನಾದ್ರೂ ಕೆಲಸ ಇರುತ್ತೆ, ಕುಕ್ ಮಾಡ್ತಾ ಇರ್ತೀವಿ ಡೈಲಿ. ಸೊ ಆ ರೀತಿ ಕೆಲಸ ಎಲ್ಲ ಹೋಗ್ತಾ ಇರುತ್ತಲ್ವಾ, ಹಾಗಾಗಿ ಲಾಸ್ಟ್ ಅಲ್ಲಿ ಚೂಸ್ ಮಾಡ್ಕೊಂಡು ಕಿಚನ್ ನ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ನೈಟ್ ಇಷ್ಟೆಲ್ಲ ಪಾತ್ರೆ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ನೈಟೇ ನಾನು ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ. ಯಾಕೆಂದ್ರೆ ಮೇನ್ ಕಾರಣ ಇದೆ, ಚಿಕ್ಕ ಪುಟ್ಟ ಪಾತ್ರೆಗಳು ಏನಿರುತ್ತೆ ಅದು ಟೈಮ್ಸ್ ಆಗೋದಿಲ್ಲ, ತೊಳೆದು ಹಾಕಿದ್ರೇನು ಅವತ್ತಿನ ದಿನ ಫುಲ್ ಹೋಗ್ತಾನೆ ಇರುತ್ತೆ. ದೊಡ್ಡ ಪಾತ್ರೆಗಳು ಸ್ವಲ್ಪ ಅಂದ್ರೆ ಬೇಗ ವಾಶ್ ಮಾಡಿ ಹಾಕೊಬಹುದು, ಬೇಗನೆ ಕೆಲಸ ಕಂಪ್ಲೀಟ್ ಆದಂಗ ಆಗುತ್ತೆ ಅಂತ ಹೇಳಿ ಚಿಕ್ಕ ಪುಟ್ಟ ಪಾತ್ರೆಗಳನ್ನ ತೊಳೆಯೋಣ ಅಂತ ಹೇಳಿ ನಾನು ಚೂಸ್ ಮಾಡಿ ಇಟ್ಕೊಂಡಿದ್ದೆ. ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ಈ ಡ್ರಾಯರ್ ಕೆಳಗಡೆ ಎಲ್ಲ ಸ್ವಲ್ಪ ಕಾಕ್ರೋಚು ಪಲ್ಲಿಗಳು ಓಡಾಡೋದು ಜಾಸ್ತಿ. ನಾವ್ ಎಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರು ಕಾಕ್ರೋಚ್ ಪಲ್ಲಿಗಳು ಓಡಾಡ್ತಾನೆ ಇರುತ್ತೆ. ಸೊ ಹಾಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಬಿಸಿನೀರಲ್ಲಿ ಅರಿಶಿನ ಹಾಗೆ ಲವಂಗ ಕರ್ಪೂರ ಎಷ್ಟನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಒರೆಸ್ತೀನಿ. ಸ್ಮೆಲ್ಲಿಗೆ ಲವಂಗದ ಸ್ಮೆಲ್ ಕರ್ಪೂರದ ಸ್ಮೆಲ್ಲಿಗೆ ಸ್ವಲ್ಪ ಪಲ್ಲಿ ಕಾಕ್ರೋಚ್ ಎಲ್ಲ ಬರೋದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಈ ಕಿಚನ್ ಕ್ಯಾಬಿನೆಟ್ ಡ್ರಾಯರ್ ಗಳಿದೆಯಲ್ಲ, ಸೊ ಇದನ್ನ ಆರಾಮಾಗಿ ಓಪನ್ ಮಾಡ್ಕೊಂಡು ಡ್ರಾಯರ್ 2 ಸೈಡ್ ಅಲ್ಲೂ ವೈಟ್ ಕಲರ್ ಹೂಕ್ ಕೊಟ್ಟಿರ್ತಾರೆ. ಸೊ ಆಪೋಸಿಟ್ ಆಗಿ ಪ್ರೆಸ್ ಮಾಡಬೇಕು, ಸಮವಾಗಿ ಪ್ರೆಸ್ ಮಾಡಿದ್ರೆ ಓಪನ್ ಆಗೋದಿಲ್ಲ. ಸೊ ಒಂದು ಡೌನ್ ಆಗಿ ಪ್ರೆಸ್ ಮಾಡಬೇಕು, ಇನ್ನೊಂದು ಮೇಲೆ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿದ್ರೆ ನೀಟಾಗಿ
ಓಪನ್ ಆಗುತ್ತೆ. ಮತ್ತೆ ಸೆಟ್ ಮಾಡಬೇಕಾದ್ರೆ ಡ್ರಾಯರ್ನ ಸೆಟ್ ಮಾಡಬೇಕಾದ್ರೆ ಸೈಡಲ್ಲಿ ಬಾಲ್ಸ್ ಎಲ್ಲ ಕೊಟ್ಟಿರ್ತಾರಲ್ವ, ಸೊ ಆಯಿಲ್ನ ಹಾಕ್ಬಿಟ್ಟು ಸೆಟ್ ಮಾಡಿದ್ರೆ ಆಯಿತು. ಈಸಿಯಾಗಿ ಡ್ರಾಯರ್ನ ಮೂವ್ ಮಾಡ್ಬೋದು. ಸೊ ನಾನು ತೋರಿಸಿದ್ನಲ್ಲ, ಈ ರೀತಿ ವೈಟ್ ಹೂಕ್ನ ಕೊಟ್ಟಿರ್ತಾರೆ. ಒಂದು ಮೇಲಕ್ಕೆ ಪ್ರೆಸ್ ಮಾಡಿದರೆ ಇನ್ನೊಂದು ಕೆಳಗಡೆ ಪ್ರೆಸ್ ಮಾಡಿ ಓಪನ್ ಮಾಡಬಹುದು. ಸೊ ಇದನ್ನೆಲ್ಲ ನೀಟಾಗಿ ತೆಗೆದು ಒರೆಸಿ ಆಯಿಲ್ನ ಹಾಕಿ ಮತ್ತೆ ತಿರ್ಗಾ ಸೆಟ್ ಮಾಡ್ತಾ ಇದ್ದೀನಿ. ಹಾಗೆ ಅಡುಗೆಗೆ ಯೂಸ್ ಮಾಡುವಂಥ ಆಯಿಲ್ನ ಹಾಕೋ ಹಾಗಿಲ್ಲ, ಮತ್ತೆ ಕೊಬ್ಬರಿ ಎಣ್ಣೆನೂ ಹಾಕೋ ಹಾಗಿಲ್ಲ. ಹಾಕಿದ್ರೆ ಏನಾಗುತ್ತೆ ಅಂದರೆ ಟೈಟ್ ಆಗಿ ಹೋಗ್ಬಿಡುತ್ತೆ. ಸೊ ಅವಾಗಿನ ಕ್ಷಣಕ್ಕೆ ಮಾತ್ರ ಸ್ವಲ್ಪ ಅದು ಲೂಸಾಗಿ ವರ್ಕ್ ಆಗ್ತಾ ಇರುತ್ತೆ, ಆಮೇಲೆ ಟೈಟ್ ಆಗಿ ಹೋಗ್ಬಿಡುತ್ತೆ. ಸೊ ತೆಗಿಯೋಕ್ಕೆ ಆಗಲ್ಲ, ರೆಸ್ಟ್ ಹಿಡ್ದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಹೇಳಿದ್ದಂಥದ್ದು, ಇವಾಗ ಇಂಜಿನ್ಗೆ ಯೂಸ್ ಮಾಡ್ತಾರಲ್ಲ, ಇವಾಗ ಟೈಲರಿಂಗ್ ಮಿಷಿನ್ ಆಯಿಲ್ ಹಾಕ್ತೀವಲ್ವ, ಸೊ ಆ ರೀತಿ ಆಯಿಲ್ನ ಯೂಸ್ ಮಾಡ್ಕೊಬಹುದು. ಸೊ ನಾನು ಇವಾಗ ಆಯಿಲ್ ಎಲ್ಲ ಹಾಕಿ ಒಂದು 2-3 ಸಲ ಮೂವ್ ಮಾಡಿಬಿಟ್ಟು ಆಮೇಲೆ ಪಾತ್ರೆಗಳನ್ನ ಜೋಡಿಸ್ಕೊಳ್ತೀನಿ. ಈಸಿಯಾಗಿ ಮೂವ್ ಆಗುತ್ತೆ. ಕ್ಯಾಬಿನೆಟ್ಗೆ ಯೂಸ್ ಮಾಡಿರುವಂಥ ಮೆಟೀರಿಯಲ್ ಎಲ್ಲ ಅಲ್ಯೂಮಿನಿಯಂ ಹಾಗೆ ಸ್ಟೀಲ್ನ ಯೂಸ್ ಮಾಡಿ ಕಿಚನ್ ಕ್ಯಾಬಿನೆಟ್ಗಳನ್ನ ಮಾಡಿಸಿದ್ದೀವಿ. ಸುಮಾರು 6.5 ವರ್ಷ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಕಿಚನ್ನ ಈ ರೀತಿ ಮಾಡಿಸ್ಕೊಂಡಿರೋದ್ರಿಂದ ಮೇಂಟೆನ್ಸ್ ಈಸಿ ಅಂತ ಅನ್ಸುತ್ತೆ ನನಗೆ. ವುಡ್ಡಲ್ಲಿ ಮಾಡಿಸಿದ್ರೆ ಮಳೆಕಾಲದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಉಬ್ಬಿ ಬರುತ್ತೆ ಅಂತ ನಾನು ಬೇಡ ಇರಲಿ ಅಂತ ಚೂಸ್ ಮಾಡಿ ಮಾಡಿಸ್ಕೊಂಡಿದ್ದಂಥದ್ದು. ಹಾಗೆ ಕೆಳಗಡೆ ಕ್ಯಾಬಿನೆಟ್, ಡ್ರಾಯರು ಎಲ್ಲ ವಾಶ್ ಮಾಡಿ ಪಾತ್ರೆಗಳನ್ನೆಲ್ಲ ಆರ್ಗನೈಸ್ ಮಾಡಿ ಆಯಿತು. ಇನ್ನೇನಿದ್ರು ಕಿಚನ್ ಕೌಂಟರ್ ಟಾಪ್ ಮೇಲೆ ಕೆಲಸ, ಅಲ್ಲೆಲ್ಲ ಸ್ಕ್ರಬ್ ಮಾಡಿ ಕೌಂಟರ್ ಟಾಪ್ ಮೇಲೆಲ್ಲ ಸ್ಕ್ರಬ್ ಮಾಡಿ ವಾಶ್ ಮಾಡಿದ್ರೆ ಒಂದು ಸೈಡ್ ಕೆಲಸ ಕಂಪ್ಲೀಟ್ ಆಗುತ್ತೆ. ಬಟ್ ಇವತ್ತು ಕಿಚನ್ ಕ್ಲೀನಿಂಗ್ ಕಂಪ್ಲೀಟ್ ಆಗಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಕೆಲಸ ಮಾಡಬೇಕಾದ್ರೆ 4 ಗಂಟೆ ಆಗೋಗ್ಬಿಟ್ಟಿತ್ತು ಟೈಮ್. ಪಿಂಗಾಣಿ ಉಪ್ಪಿನ ಜಾಡಿಗಳು ಮತ್ತೆ ಗ್ಲಾಸ್ ಬೌಲು ಇದನ್ನೆಲ್ಲ ವಾಶ್ ಮಾಡಬೇಕು. ಸೊ ಈ ಕೌಂಟರ್ ಟಾಪ್ ನ ಕ್ಲೀನ್ ಮಾಡಿದ್ಮೇಲೆ ವಾಶ್ ಮಾಡಿ ಇಡೋಣ ಅಂತ ಒಂದು ಸೈಡ್ ಹಾಗೆ ಇಟ್ಟಿದ್ದೀನಿ. ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಡ್ರೈ ಆದ್ಮೇಲೆ ಬಟ್ಟೆ ತಗೊಂಡು ಒರೆಸಿ ಎಲ್ಲಾನು ರಿಫಿಲ್ ಬೇರೆ ಮಾಡಿಡಬೇಕು. ಮನೇಲಿ ಬೇರೆ ಬೇರೆ ಜಾಗಗಳನ್ನೆಲ್ಲ ಬೇಗ ಕ್ಲೀನ್ ಮಾಡ್ಕೊಬಹುದು, ಬಟ್ ಕಿಚನ್ ಸ್ವಲ್ಪ ಲೇಟ್ ಆಗಿ ಹೋಗ್ಬಿಡುತ್ತೆ. ಬೇಗ ಕ್ಲೀನ್ ಮಾಡ್ತೀವಿ ಅನ್ನೋ ಮಾತೆ. ಸೊ ಹಾಗಾಗಿ ನಾನು ಪಿಂಗಾಣಿ ಜಾಡಿಗಳನ್ನೆಲ್ಲ ನೀಟಾಗಿ ಒರೆಸಿ ಆರ್ಗನೈಸ್ ಮಾಡಿ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ. ಸೊ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿದ್ರೆ ನನ್ನ ಯುಗಾದಿ ಹಬ್ಬದ ಕ್ಲೀನಿಂಗ್ ಫುಲ್ಲ ಮುಗಿದ್ಬಿಡುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಆರ್ಗನೈಸಿಂಗ್ ಎಲ್ಲ ಮುಗಿಸಿದ್ರೆ ನನ್ನ ಕೆಲಸ ಕಂಪ್ಲೀಟ್ ಆಗಿ. ಸೊ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ನ್ಯೂ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.